ಇವತ್ತೇನು ಸ್ಪೆಷಲ್ ಇದೆ ಅಂತ ಕೇಕ್ ಮಾಡ್ತಿದ್ಯಾ? ಕೆಲ್ಸ ಇಲ್ದಿರೋ ಬಡಗಿ ಮಗು ಕಿವಿ ಕೆತ್ತಿದ್ರಂತೆ, ಹಾಗಾಯ್ತು ಉಳ್ಕತೆ. ಅಮ್ಮ, ನಿಧಿ ಬೆಳಗ್ಗೆನೆ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲಿನಿಕಲ್ ವರ್ಕ್ ಮಾಡಿ ಇವಾಗ ಮತ್ತೆ ಕಿಚನಲ್ಲಿ ಇದ್ದಾಳೆ. ಇಲ್ಲಿ ಕೆಲಸ ಇಲ್ಲದೆ ಇರೋದು ಯಾರು ಅಂತ ಒಂಚೂರು ಮುಟ್ ನೋಡ್ಕೋಬೇಕಾಗತ್ತೆ. ಏಯ್, ನಾನು ನಿನ್ ಜೊತೆ ಮಾತಾಡದ್ನೇನೆ? ಹೋಗಿ ಎಕ್ಸಾಮ್ಗೆ ಓದ್ಕೋ. ಯಾವಾಗ ನೋಡಿದ್ರು ಇವ್ರ ಜೊತೆ ಸುತ್ತಾಡ್ತಾ ಇರ್ತೀಯಲ್ಲ. ನನಗೆ ಹೇಳಕ್ ಬಂದ್ಬಿಟ್ಲು, ಹೋಗೆ ಸುಮ್ಮನೆ. ನನಗೂ ನಿನ್ನ ಜೊತೆ ಇಲ್ಲಿರೋದಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ. ನಿಧಿ, ಕೇಕ್ ಎಲ್ಲ ರೆಡಿ ಆದ್ಮೇಲೆ ನನಗೊಂದು ದೊಡ್ಡ ಪೀಸ್ ಎತ್ತಿಡು. ನಿಧಿ, ನಿಂಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನನ್ನು ಕೇಳು, ಒಬ್ಳೆ ಒದ್ದಾಡಬೇಡ. ಅಲ್ಲ ಅಕ್ಕ, ಸೊಸೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾಳೆ ದಿನ ಆಸ್ತಿ ಪಾಲಾದ್ಮೇಲೆ ಏನ್ ಮಾಡ್ತೀರಾ? ನೀವು ಕರ್ಣನ್ ಜೊತೆ ಇರ್ತೀರೋ ಅಥವಾ ಸಂಜು ಜೊತೆ ಹೋಗ್ತಿರೋ? ಹಾಗಲ್ಲ, ಸಂಜು ಆಸ್ತಿಲಿ ಪಾಲ್ ಬೇಕು ಅಂತ ಕೇಳಿದ್ನಲ್ಲ, ಮುಂಚಿತವಾಗಿ ಇದೆಲ್ಲ ಕ್ಲಾರಿಟಿ ತಗೋಬೇಕಲ್ವಾ ಅಕ್ಕ, ಅದಕ್ಕೆ ಕೇಳಿದೆ. ಸುಮತಿ, ಈ ಮಾತೆಲ್ಲ ಈಗ ಬೇಕಾ? ಕೆಲವರು ಮನೆಗೆ ಕಾಲಿಟ್ಟುಗಳಿಗೆ ಹೆಂಗೆಲ್ಲ ಇರುತ್ತೆ. ಮನೆ 2 ಭಾಗ ಆಗ್ತಾ ಇದೆ. ನಿಧಿ ಖುಷಿಯಾಗಿ ಪಾಪ ಏನೋ ಮಾಡ್ತಿದ್ದಾಳೆ, ಬೇರೆ ಮಾತೆಲ್ಲ ಬೇಕಾಗಿಲ್ಲ ಸುಮತಿ. ಸಂಜು ವಿಷಯ ನಮ್ಗೆ ಯಾರಿಗೂ ಹೊಸದಲ್ಲ ಸುಮತಿ. ಈಗ ಅವನು ಕೋಪದಲ್ಲಿದ್ದಾನೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ. ಕೋಪ ತಣ್ಣಗಾದ್ಮೇಲೆ ಅವನೇ ಸರಿ ಆಗ್ತಾನೆ. ಆದ್ರೂ ನಿಧಿ, ನೀನು ಆರಾಮಾಗಿ ಕೇಕ್ ಮಾಡೋದು ನೋಡ್ತಾ ಇದ್ರೆ ಆಗಿರೋ ಘಟನೆಯಿಂದ ನಿನ್ನ ಮುಖದಲ್ಲಿ ನಯಾ ಪೈಸೆ ಟೆನ್ಷನ್ ಆಗಿರೋ ಥರನೇ ಕಾಣಿಸ್ತಾ ಇಲ್ಲ. ಚಿಕ್ಕತ್ತೆ, ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಆಮೇಲೆ ಮಾತಾಡೋಣವಾ? ಬಿಡಮ್ಮ, ನೀನ್ ಕೆಲಸ ಮಾಡೋಳು, ಸ್ಟ್ರೆಸ್ ಆಗತ್ತೆ. ನಾನು ಆರಾಮಾಗಿ ಕೂತ್ಕೊಂಡು ತಿನ್ನೋಳು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ ಅಲ್ವಾ? ನನಗೆ ತುಂಬ ಸ್ಟ್ರೆಸ್ ಆದಾಗ ಬೇರೆಯವ್ರ ಥರ ಜಗಳ ಆಡಲ್ಲ, ಕೂಗಾಡಲ್ಲ. ನನ್ನ ಪಾಡಿಗೆ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಅದೇ ನನಗೊಂಥರ ಮೆಡಿಟೇಷನ್. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗ್ತೀನಿ. ಆದರೆ ಅಡುಗೆ ಮಾಡುವಾಗ ಯಾರಾದರೂ ನಂಗೆ ಡಿಸ್ಟರ್ಬ್ ಮಾಡಿದ್ರೆ ನಿಮಗೆ ಕೆಟ್ಟ ಕೋಪ ಬರುತ್ತೆ, ಜಗಳನೇ ಆಗ್ಬಿಡುತ್ತೆ. ಸೊ ದಯವಿಟ್ಟು ಏನೂ ಹೇಳದೆ ಸುಮ್ಮನೆ ಇದ್ರೆ ಎಲ್ಲರೂ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಏನೇನಿದಿ, ನನ್ನ ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ತಾ ಇದೀಯಾ? ಅಯ್ಯಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ನನ್ನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೇ. ಆಮೇಲೆ ನಿಧಿ ಗರಂ ಆದ್ಲು ಅಂತ ಯಾರು ಕಂಪ್ಲೇಂಟ್ ಮಾಡಬಾರ್ದು ನೋಡಿ. ಸುಮ್ಮನೆ ಈ ಗಲಾಟೆ ಜಗಳ ಎಲ್ಲ ಯಾಕೆ ಅಂತ ಗಾಂಧೀಜಿಯವರ ಅಹಿಂಸಾ ತತ್ವನ ಫಾಲೋ ಮಾಡ್ತಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು. ಅತಿ ಮಾಡ್ತಾ ಇದೀಯಾ, ನನಗೆಲ್ಲ ಗೊತ್ತಾಗತ್ತೆ ಕಣೆ. ಗುಡ್, ಗೊತ್ತಾಯ್ತಲ್ವಾ? ಕೇಕ್ ರೆಡಿ ಆದ್ಮೇಲೆ ಹೇಳ್ತೀನಿ, ಬಂದು ತಿನ್ನಿ. ಯಾವಳಿಗೆ ಬೇಕು ಈ ಲೋಕಲ್ ಕೇಕು? ಅಮ್ಮ, ನಾವು ಕಂಟಿನ್ಯೂ ಮಾಡೋಣವಾ? ಪುಟ್ಟ, ಸುಮತಿ ಆಡಿದ ಮಾತುಗಳನ್ನ ಮನ್ಸಿಗೆ ಹಾಕೊಳಕ್ ಹೋಗ್ಬೇಡ. ಅಮ್ಮ, ಇಂಥದ್ದೆಲ್ಲ ನಂಗೆ ಅಭ್ಯಾಸ ಆಗೋಗಿದೆ. ಇಂಥ ನೆಗೆಟಿವ್ ಮಾತನ್ನ ರಿಸೀವ್ ಮಾಡೋ ನರನ್ನೇ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದೀನಿ. ಪಾಪ, ಎಷ್ಟೆಲ್ಲ ಕೆಲಸ ಮಾಡ್ತೀಯ ನೀನು, ಜೊತೆಗೆ ಇಂಥವ್ರನ್ನೆಲ್ಲ ನಿಭಾಯಿಸ್ಬೇಕಲ್ಲ ಅಂತ ನನಗೆ ಯೋಚನೆ ಅಷ್ಟೆ. ನಾನಿರುವಾಗ ಯೋಚನೆ ಎಲ್ಲ ಊರಿಂದ ಆಚೆಗೆ ಅಮ್ಮ. ಬೇಗ ಬೇಗ ಕೇಕ್ನ ಪ್ರಿಪೇರ್ ಮಾಡೋಣ. ಆದ್ರೂ ಪರಿಮಳಕ್ಕೆ ನೆಗೆಟಿವಿಟಿ ಎಲ್ಲ ಓಡೋಗ್ಬಿಡ್ಬೇಕು. ಅಮ್ಮ, ಈ ಫ್ಲೇವರ್ ಹೇಗಿದೆ ನೋಡಿ. ಸಂಜು, ಸಂಜು, ಏ ಸಂಜು! ಡ್ಯಾಡ್, ವಾಟ್ ಹ್ಯಾಪನ್? ಅಣ್ಣ, ಯಾಕೆಷ್ಟು ಜೋರಾಗಿ ಕೂಗ್ತಾ ಇದೀಯಾ? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಯಾರಿಗಾದ್ರೂ ಆ ಕರ್ಕಶ ಶಬ್ದ ಕೇಳ್ತಾ ಇದೀಯಾ? ಶಬ್ದನಾ? ಏನ್ ಶಬ್ದ ಭವ? ನನಗೇನು ಕೇಳಿಸ್ತಾನೆ ಇಲ್ಲ. ಮತ್ತೆ ದೇವದ ಕಡೆ ಶುರುವಾಯ್ತಾ ಹೇಗೆ? ಈ ಮನೇಲಿರೋರೆಲ್ಲ ಕಣ್ಣಿದ್ರು ಕುರುಡ್ರು, ಕಿವಿ ಇದ್ರು ಕೆಪ್ಪರು. ಸಂಜು, ಆ ನಾಯಿ ರೂಮಿಂದ ಅದೇನೋ ಕೆಟ್ಟ ಶಬ್ದ ಬರ್ತಾ ಇದೆ. ಹೋಗಿ ನೋಡು ಏನು. ಹೌದು ಡ್ಯಾಡ್, ಲೈವ್ ಮ್ಯೂಸಿಕ್ ಬೇರೆ ಹಾಕೊಂಡಿದ್ದಾರೆ. ನಮ್ಮನ್ನು
ಉರ್ಸ್ಬೇಕು ಅಂತಾನೆ ಹೀಗೇನೇನೋ ಮಾಡ್ತಿದ್ದಾರೆ. ಇವ್ರಿಗೊಂದು ಪಾಠ ಕಲಿಸ್ತೀನಿ. ಹೋಗು. ಏಯ್ ನಿಂತ್ಕೊಳ. ಅವರಿಬ್ರು ನೆಮ್ಮದಿ ಆಗಿದ್ರೆ ನಿಮ್ಗಳ್ಗಾಗಲ್ಲ ಅಲ್ವಾ? ಮತ್ತಿನ್ನೇನು, ನಾನಿಲ್ಲಿ ಪೈಸೆ ದುಡ್ಡಿಗೆ ಕೈ ಚಾಚಬೇಕಲ್ಲ ಅಂತ ಟೆನ್ಷನಲ್ಲಿದ್ದೀನಿ. ಆದರೆ ಇವರಿಬ್ರು ರೂಮಲ್ಲಿ ಸೇರ್ಕೊಂಡು ಎಂಜಾಯ್ ಮಾಡೋದಾ? ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಏ ಸಂಜು ಸಂಜು ನಿಂತ್ಕೊಳ ನಿಂತ್ಕೊಳ. ವಾವ್, ವಾಟ್ ಅ ಸರ್ಪ್ರೈಸ್! ಏಯ್, ಏನ್ ಹಾಗೆ ನೋಡ್ತಿದ್ದೀರಾ? ಕ್ಲಾಪ್ಸ್ ತಟ್ರಪ್ಪ. ಗ್ರೇಟ್ ಡಾಕ್ಟರ್ಗೆ ಸೀಕ್ರೆಟ್ ಬರ್ತ್ಡೇ ಸೆಲೆಬ್ರೇಷನ್ಸ್ ನಡೀತಿದೆ. ಮಧ್ಯರಾತ್ರಿಲಿ ಇಡೀ ಜಗತ್ತಿಗೆ ಡಿಸ್ಟರ್ಬ್ ಮಾಡಿಕೊಂಡು ಇವ್ರ ಪಾಡಿಗೆ ಇವ್ರ ರೂಮಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ನೈಸ್. ಗಿವ್ ದಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಿಧಿ, ಎಲ್ರಿಗೂ ಲೆಕ್ಚರ್ ಕೊಡ್ತೀಯಾ? ಈ ತರ ಮಂಗಾಟ ಮಾಡಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಸೆನ್ಸ್ ಇಲ್ವಾ ನಿಂಗೆ? ಹೊರಗಡೆ ಬಂದ್ರೆ ಸಾಕು, ಇಡೀ ಯೂನಿವರ್ಸ್ ಭಾರ ಎಲ್ಲ ಇವ್ರ ತಲೆ ಮೇಲೆ ಇದೆ ಅನ್ನೋ ತರ ಮುಖ ಇಟ್ಕೊಂಡಿರ್ತಾರೆ. ರೂಮ್ಗಳಿಗೆ ಹೋಗ್ತಿದ್ದಂಗೆ ರಿಯಲ್ ಕಲರ್ ಆಚೆ ಬರುತ್ತೆ. ಡ್ಯಾನ್ಸ್ ಏನು, ಜಾಲಿ ಮಾಡೋದೇನು, ವಾ ವಾ. ದಿ ಗ್ರೇಟ್ ಕರ್ಣ ಅವ್ರಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯಾ ಅಂತ ಡೌಟ್ ಬರ್ತಾ ಇದೆ. ನಾವಿಲ್ಲಿ ನಿದ್ದೆ ಬರದೆ ಸಾಯ್ತಾ ಇದ್ದೀವಿ, ನಿಮ್ಗೆ ಎಂಜಾಯ್ಮೆಂಟಾ? ಅಲ್ಲ, ಆಕ್ಚುಲಿ ಯಾರ ಬರ್ಡೇ ಆಗ್ತಿದೆ? ಇವನ್ಗೆಲ್ ಬರ್ತ್ಡೇ ಇರುತ್ತೆ. ಅಟ್ಲೀಸ್ಟ್ ಹುಟ್ಟಿ ಡೇಟ್ ಗೊತ್ತಿದೆಯಾ ಇವನ್ಗೆ? ಎಷ್ಟೇ ಹಾರಾಡಿದ್ರು ತೊಟ್ಟಿಲ್ ಬಿದ್ದ ಅನಾಥ ಇವನು. ಸಂಜಯ್,